ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದ್ದನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ, ಹಾಗೆ ಇನ್ನು ಯಾವೆಲ್ಲ ರೈತರಿಗೆ ಬಾಕಿ ಇದೆ, ಅವರಿಗೆ ಯಾವಾಗ ಬೆಳೆ ವಿಮಾ ಹಣ ಜಮಾ ಆಗುತ್ತೆ, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆಗೆ ಜಮಾ ಆಗಿದೆಯಾ ಎಂಬುದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಅತಿ ಮುಖ್ಯವಾದ ಪ್ರತಿಯೊಬ್ಬ ರೈತರು ಕೂಡ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ನಾವೆಲ್ಲ ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತೇವೆ. ಮಳೆ ಜಾಸ್ತಿ ಆದ್ರೂ ನಮಗೆ ಕಷ್ಟನೇ, ಮಳೆ ಕೈಕೊಟ್ಟು ಬರಗಾಲ ಬಂದ್ರೂ ಕೂಡ ನಮಗೆ ಕಷ್ಟನೇ. ಇಂಥ ಟೈಮಲ್ಲಿ ನಮಗೆ ಆಸರೆ ಆಗೋದೇ ಸರ್ಕಾರ ಕೊಡುವ ಬೆಳೆ ವಿಮಾ ಪರಿಹಾರ. ನಾವೇನು ಬ್ಯಾಂಕ್ಗೆ ಹೋಗಿ ಅಥವಾ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಬೆಳೆ ವಿಮಾ ಕಟ್ಟಿ ಬಂದಿರ್ತೇವೆ. ಬೆಳೆ ವಿಮಾ ಕಟ್ಟಿದ ರಸೀದಿ ತಗೊಂಡು ಬಂದ ಮೇಲೆ ಇಟ್ಕೊಂಡು ನಮ್ಮ ಕೆಲಸ ಮುಗೀತು ಅಂತ ದುಡ್ಡು ನಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ ಅಂತ ನೆಮ್ಮದಿಯಾಗಿ ಇರ್ತೇವೆ. ಆದ್ರೆ ಇಲ್ಲೇ ನಾವು ಮಾಡೋ ದೊಡ್ಡ ತಪ್ಪು. ತುಂಬಾ ಜನ ರೈತರಿಗೆ ಬೆಳೆ ಹಾನಿ ಪರಿಹಾರ ದುಡ್ಡು ಯಾಕೆ ಬರೋದಿಲ್ಲ ಗೊತ್ತಾ? ಅವರು ವಿಮೆ ಕಟ್ಟಿದಾಗ ಆನ್ಲೈನ್ ನಲ್ಲಿ ಈ ಒಂದು ಸಣ್ಣ ತಪ್ಪು ಆಗಿರುತ್ತೆ. ಅದು ರೈತರಿಗೆ ಗೊತ್ತೇ ಇರಲ್ಲ. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ನಿಮ್ಮ ಹೊಲದ ಸರ್ವೆ ನಂಬರ್ ಹಾಕಿ ಬೆಳೆ ವಿಮೆಯ ಸಂಪೂರ್ಣ ಮಾಹಿತಿ ಸರಿಯಾಗಿದೆಯಾ ಅಥವಾ ಅದರಲ್ಲೂ ಕೂಡ ಏನಾದರೂ ತಪ್ಪುಗಳಿವೆಯಾ ಅಂತ ನಿಮ್ಮ ಮೊಬೈಲಲ್ಲಿ ನೀವೇ ಸ್ವತಃ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇಲ್ಲಿ ಬಿಡಿಸಿ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೋಡಿ ರೈತರೆ, ನಾವು ಮುಂಗಾರು ಹಂಗಾಮಿನಲ್ಲಿ ಅಥವಾ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ವಿಮಾ ಕಟ್ಟಿರ್ತೇವೆ. ಉದಾಹರಣೆಗೆ ಕಬ್ಬು, ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹೀಗೆ ನಾನಾ ಬೆಳೆಗಳಿಗೆ ವಿಮಾ ಕಟ್ಟಿರ್ತೇವೆ. ಆನ್ಲೈನ್ ಸೆಂಟರ್ನವರು ಅಪ್ಲಿಕೇಶನ್ ಹಾಕುವಾಗ ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಅಥವಾ ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ. ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ಒಂದೇ ತರ ಇದ್ರೆ ಪಹಣಿಯಲ್ಲಿ ಇನ್ನೊಂದು ತರ ಇರುತ್ತೆ. ಕೆಲವೊಮ್ಮೆ ಬ್ಯಾಂಕ್ ಅಕೌಂಟ್ಗೆ ಒಂದು ನಂಬರ್ ತಪ್ಪಾಗಿದ್ರು ಕೂಡ ಹಣ ಬರೋದಿಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಿಮ್ಮ ಹೊಲದಲ್ಲಿ ಬೆಳೆದಿದ್ದ ಒಂದು ಬೆಳೆ ಆಗಿರುತ್ತೆ, ಆದ್ರೆ ವಿಮೆ ಕಟ್ಟುವಾಗ ಆನ್ಲೈನ್ ಅಲ್ಲಿ ಬೇರೆ ಬೆಳೆ ಎಂಟ್ರಿ ಆಗಿರುತ್ತೆ. ಉದಾಹರಣೆಗೆ ನೀವು 2 ಎಕರೆ ಕಬ್ಬು ಬೆಳೆದಿದ್ರಿ, ಅಲ್ಲಿ ಕೇವಲ 1 ಎಕರೆ ಅಂತಾನು ಅಥವಾ ಕಬ್ಬಿನ ಬದಲು ಬೇರೆ ಯಾವುದೋ ಬೆಳೆ ಅಂತಾನು ನಮೂದಾಗಿರುತ್ತೆ. ಇಂಥ ಸಣ್ಣ ತಪ್ಪು ಕೂಡ ಇದ್ರೂ ನಿಮಗೆ ಹಣ ಬರೋದಿಲ್ಲ. ನಾಳೆ ಗೌರ್ಮೆಂಟ್ ಇಂದ ಬೆಳೆ ವಿಮಾ ದುಡ್ಡು ಬಿಡುಗಡೆ ಆದಾಗ ಎಲ್ಲರ ಅಕೌಂಟ್ಗೆ ದುಡ್ಡು ಜಮಾ ಆಗುತ್ತೆ, ಆದ್ರೆ ನಿಮ್ಮ ಅಕೌಂಟ್ಗೆ ಮಾತ್ರ ಬಿಡುಗಾಸು ಕೂಡ ಬರಲ್ಲ. ಆಮೇಲೆ ನಾವು ಬ್ಯಾಂಕ್ಗೆ, ಅಗ್ರಿಕಲ್ಚರ್ ಆಫೀಸ್ಗೆ ಅಲುಗಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ಈಗಲೇ ಎಚ್ಚೆತ್ತುಕೊಳ್ಬೇಕು. ಎಲ್ಲವೂ ಸರಿ ಇದೆಯೇ ಎಂಬುದನ್ನ ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ ಅಂತ ಸರ್ಕಾರವೇ ಪದೇ ಪದೇ ಹೇಳ್ತಾ ಇದೆ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ಇದನ್ನ ಸುದ್ದಿಯನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಬೆಳೆ ವಿಮೆ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡೋದು ಈಗ ತುಂಬಾ ಸುಲಭ ವಿಚಾರ. ಹೌದು, ಅದು ಹೇಗೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲದಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬಹುದು. ಬನ್ನಿ, ಈಗ ನಿಮ್ಮ ಮೊಬೈಲ್ ಅಲ್ಲಿ ಇದನ್ನ ಹೇಗೆ ಚೆಕ್ ಮಾಡೋದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಬ್ರೌಸ್ ಓಪನ್ ಮಾಡಿ ಅಲ್ಲಿ ಸಂರಕ್ಷಣಾ ಅಂತ ಟೈಪ್ ಮಾಡ್ಕೊಳ್ಬೇಕು, ಅಥವಾ ಕರ್ನಾಟಕ ಸರ್ಕಾರದ ಅಧಿಕೃತ ಬೆಳೆ ವಿಮಾ ಪೋರ್ಟಲ್ಗೆ ಭೇಟಿ ನೀಡಬೇಕು, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇವೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ವೆಬ್ಸೈಟ್ ಓಪನ್ ಆದ ತಕ್ಷಣ ಅಲ್ಲಿ ವರ್ಷ ಕೇಳುತ್ತೆ. ನೀವು ಯಾವ ವರ್ಷದ ವಿಮೆ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಹಂಗಾಮು ಅಂತಂದ್ರೆ ಖಾರಿಫ್ ಅಥವಾ ರಬಿ ಎಂದು ಆಯ್ಕೆ ಮಾಡ್ಕೊಳ್ಬೇಕು. ನಂತರ ಮುಂದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮಗೆ ಚೆಕ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಆಧಾರ್ ನಂಬರ್, ಮೊಬೈಲ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕೋಕೆ ಕೇಳುತ್ತೆ. ನಂತರ ಅಲ್ಲಿ ಪರಿಶೀಲಿಸಬೇಕಾದ ಪ್ರಮುಖ ಅಂಶಗಳು ಈ ರೀತಿ ಇವೆ. ಸರ್ವೆ ಬಟನ್ ಒತ್ತಿದ ತಕ್ಷಣ ನಿಮ್ಮ ಬೆಳೆ ವಿಮೆ ಸಂಪೂರ್ಣ ಜಾತಕ ನಿಮ್ಮ ಕಣ್ಣು ಮುಂದೆ ಓಪನ್ ಆಗುತ್ತೆ. ಈಗ ನೀವು ಬಹಳ ಹುಷಾರಾಗಿರಿ. ಟೈಮ್ ತಗೊಂಡು ಈ ಕೆಳಗಿನ 4 ವಿಷಯಗಳನ್ನ ಸರಿಯಾಗಿದೆಯಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ನಿಮ್ಮ ಹೆಸರು ಪಹಣಿಯಲ್ಲಿ ಇರುವಂತೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಕರೆಕ್ಟ್ ಆಗಿ ಪ್ರಿಂಟ್ ಆಗಿದೆಯಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಯಾವ ಬೆಳೆಗೆ ವಿಮಾ ಕಟ್ಟಿದ್ದೀರೋ ಅದೇ ಬೆಳೆಯ ಹೆಸರು ಅಲ್ಲಿ ಇದೆಯಾ. ಉದಾಹರಣೆಗೆ ನೀವು ಕಬ್ಬಿಗೆ ಕಟ್ಟಿದ್ರೆ ಅಲ್ಲಿ ಕಬ್ಬು ಅಂತಾನೆ ಇರಬೇಕು, ಬೇರೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ನಂತರ ನೀವು ಎಷ್ಟು ಎಕರೆ ಅಥವಾ ಎಷ್ಟು ಗುಂಟೆಗೆ ವಿಮೆ ಕಟ್ಟಿದ್ದೀರೋ ಅಷ್ಟೇ ಜಾಗ ಅಲ್ಲಿ ಎಂಟ್ರಿ ಆಗಿದೆಯಾ ಅಂತ ಒಂದ್ಸಾರಿ ನೋಡಿ. ನೀವು 2 ಎಕರೆಗೆ ದುಡ್ಡು ಕಟ್ಟಿ ಅಲ್ಲಿ ಕೇವಲ 20 ಗುಂಟೆ ಅಂತ ಇದ್ರೆ ನಿಮಗೆ ಪೂರ್ಣ ಪರಿಹಾರ ಜಮಾ ಆಗಲ್ಲ. ಇನ್ನು ಪಾಯಿಂಟ್ ನಂಬರ್ 4, ಕೊನೆಯದಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಇಲ್ಲಿ ನೋಡ್ಕೊಳ್ಬಹುದು. ಅಪ್ರೂವ್ ಆಗಿದೆಯಾ ಅಥವಾ ಇಲ್ವಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹಸಿರು ಬಣ್ಣದಲ್ಲಿ ಬರಬೇಕು. ಒಂದು ವೇಳೆ ಪೆಂಡಿಂಗ್ ಅಂತ ಇದ್ರೆ ಇನ್ನೂ ಪ್ರೊಸೆಸಿಂಗ್ ನಲ್ಲಿ ಇದೆ ಅಂತ ಅರ್ಥ.
ಅದೇ ಏನಾದರೂ ಕೆಂಪು ಅಕ್ಷರದಲ್ಲಿ ರಿಜೆಕ್ಟ್ ಅಂತ ಇದ್ರೆ ಅಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ರೈತರು ಒಂದು ವೇಳೆ ನೀವು ಚೆಕ್ ಮಾಡಿದಾಗ ಸ್ಟೇಟಸ್ ರಿಜೆಕ್ಟ್ ಅಂತ ಬಂದ್ರೆ ಅಥವಾ ಬೆಳೆಯ ಹೆಸರು ಸರ್ವೆ ನಂಬರ್ ಜಾಗದ ವಿಸ್ತೀರ್ಣ ಏನಾದರೂ ತಪ್ಪಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಗಾಬರಿ ಆಗಬೇಡಿ. ತಕ್ಷಣ ನಿಮ್ಮ ಊರಿನ ಗ್ರಾಮೋನ್ ಅಥವಾ CS ಕೇಂದ್ರಕ್ಕೆ ಹೋಗಿ ಅಲ್ಲಿ ಅವರ ಹತ್ತಿರ ನೋಡಪ್ಪ ಆನ್ಲೈನಲ್ಲಿ ಈ ತರ ತಪ್ಪು ತೋರಿಸ್ತಾ ಇದೆ, ಇದನ್ನ ಸರಿಪಡಿಸಿಕೊಡಿ ಅಂತ ನೀವು ಅಲ್ಲಿ ಕೇಳ್ಕೊಳ್ಬೇಕು. ಇಲ್ಲಾಂದ್ರೆ ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೃಷಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅವರು ಅದನ್ನ ಸರಿಪಡಿಸಲು ಸಹಾಯ ಮಾಡ್ತಾರೆ. ಆದ್ರೆ ಈ ಕೆಲಸವನ್ನ ಸರ್ಕಾರ ಪರಿಹಾರ ಬಿಡುಗಡೆ ಮಾಡುವ ಮುಂಚೆನೆ ಆದಷ್ಟು ಬೇಗ ಮಾಡ್ಕೊಳ್ಬೇಕು. ದುಡ್ಡು ಬಿಡುಗಡೆ ಆದ ಮೇಲೆ ಸರಿಪಡಿಸಲು ಹೋದ್ರೆ ಅದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಇನ್ನು ಯಾವೆಲ್ಲ ಜಿಲ್ಲೆಗೆ ಬೆಳೆ ಮಹಾನ ಜಮಾ ಆಗಿದೆ ಬನ್ನಿ ನೋಡ್ತಾ ಹೋಗೋಣ. ನೋಡ್ರಿ, ಸರ್ಕಾರ ಬೆಳೆ ವಿಮಾ ಪರಿಹಾರವನ್ನ ಎಲ್ಲರಿಗೂ ಒಂದೇ ದಿನ ಒಂದೇ ಟೈಮ್ಗೆ ಹಾಕಲ್ಲ. ಇದನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಈಗ ಮೊದಲೇ ಹಂತವಾಗಿ ಕೆಲವೊಂದು ಜಿಲ್ಲೆಗಳ ರೈತರ ಖಾತೆಗೆ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಸೇರಿದಂತೆ ಬೆಳೆ ಹಾನಿ ಪರಿಹಾರ ರೊಕ್ಕ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ಕ್ರೆಡಿಟ್ ಆಗ್ತಾ ಇದೆ. ಬಹಳಷ್ಟು ರೈತರಿಗೆ ಆಗ್ಲೇ ಅವರ ಮೊಬೈಲ್ಗೆ ಬ್ಯಾಂಕ್ನಿಂದ ಇಷ್ಟು ಹಣ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಕೂಡ ಬರೋಕೆ ಶುರುವಾಗಿದೆ. ನೀವು ಕಬ್ಬು, ಶೇಂಗಾ, ಮೆಕ್ಕೆಜೋಳ, ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆ ಬೆಳೆದಿದ್ರು ಕೂಡ ವಿಮೆ ಕಟ್ಟಿದ ರೈತರಿಗೆ ಈಗ ಹಂತ ಹಂತವಾಗಿ ಹಣ ತಲುಪೋ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ನೀವು ಈಗ ಮಾಡಬೇಕಾದ ಕೆಲಸ ಏನು? ಮೊದಲನೇದಾಗಿ ಕೂಡಲೇ ನಿಮ್ಮ ಬ್ಯಾಂಕ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಬೆಳೆ ವಿಮಾ ದುಡ್ಡು ಜಮಾ ಆಗಿರೋ ಮೆಸೇಜ್ ಏನಾದರೂ ಬಂದಿದೆಯಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ. ಎರಡನೇದಾಗಿ ಕೆಲವೊಂದು ಮೆಸೇಜ್ ಬರೋದಿಲ್ಲ, ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಒಮ್ಮೆ ಬ್ಯಾಂಕ್ಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ಕೊಂಡು ಬನ್ನಿ. ಇಲ್ಲ ಅಂತಂದ್ರೆ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅಥವಾ ATM ನಲ್ಲಿ ಮಿನಿ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡು ನೋಡ್ಕೋಬಹುದು. ಮೂರನೇದಾಗಿ, ಇನ್ನು ಯಾರಿಗಾದ್ರೂ ದುಡ್ಡು ಬಂದಿಲ್ಲ ಅಂತಂದ್ರೆ ಗಾಬರಿ ಆಗೋಕೆ ಹೋಗ್ಬೇಡಿ. ಇದು ಈಗಷ್ಟೇ ಶುರುವಾಗಿದೆ. ಮುಂದಿನ ಒಂದೆರಡು ವಾರಗಳಲ್ಲಿ ಬ್ಯಾಚ್ ವೈಸ್ ಎಲ್ಲರ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಇದಕ್ಕೆ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯಾ ಅನ್ನೋದನ್ನ ಮಾತ್ರ ನೀವು ಪಕ್ಕಾ ಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ನೀವೇನು ಮಾಡಬೇಕು ಅಂತಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ಬರೆದು ತಿಳಿಸಿ. ಹಾಗೆ ನಿಮ್ಮ ಅಕೌಂಟ್ಗೆ ಬೆಳೆ ವಿಮಾ ಹಣ ಜಮಾ ಆಗಿಲ್ವಾ, ಆಗಿದೆಯಾ ಅನ್ನೋದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ಬೇರೆ ರೈತರು ಕೂಡ ಅವ್ರಿಗೂ ಕೂಡ ಜಮಾ ಆಗಿದ್ದನ್ನ ನಾವು ನೋಡ್ಕೋಬಹುದು. ಇದೇ ತರ ರೈತರಿಗೆ ಬರುವ ಪ್ರತಿಯೊಂದು ಯೋಜನೆ ಹಾಗೂ PM ಕಿಸಾನ್ ಬೆಳೆ ವಿಮಾ ದುಡ್ಡು ಬಿಡುಗಡೆ ಆದ ತಕ್ಷಣ ಲೈವ್ ಆಗಿ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೇನೆ. ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಎಲ್ಲಾ ರೈತರು ಕೂಡ ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾವೆಲ್ಲ ಜಿಲ್ಲೆಗೆ ಹಣ ಬಂತು ಅನ್ನೋ ಲಿಸ್ಟ್ ಸಮೇತ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಹಾಗೆ ನಮ್ಮ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ.